ಏ ರತ್ನ, ಟವಲ್ ತಗೊಂಡ್ ಬಾರೆ, ಬೇಗ ತಗೊಂಡ್ ಬಾರೆ. ಅಯ್ಯೋ ಬಂದೆ ಮೇಡಮ್. ಬೇಗ ಬಾ, ಕೊಡು. ಹಾ, ಏಯ್ ಸ್ವಲ್ಪ ಬೆನ್ನಚ್ಚಿ ಬಾರೆ, ಕೈ ಇಟ್ಕೊಲ್ಲ. ಬೇಗ. ತಲಹಾಟೆ ಸರಿಯಾಗಿ ಗುಚ್ಚೆ. ಯಾಕೆ ಮೇಡಮ್? ಮೇಡಮ್, ವಾಸು ನಿನ್ನೆ ಲೆಟರ್ ಕೊಟ್ಟಿದ್ರು, ಅದನ್ನ ಕೊಡದೆ ಮಾಡ್ಬಿಟ್ಟಿದೆ, ತಗೊಳ್ಳಿ ಮೇಡಮ್. ನಿನಗ್ ದೇಹ ಬೆಳೆದಿದ್ಯಾ ಹೊರತು ಬುದ್ಧಿ ಬೆಳೆದಿಲ್ಲ. ನಿನ್ ಗಂಡನ್ ಸ್ವಲ್ಪ ಬುದ್ಧಿ ಹೇಳೆ. ಹಂಗಲ್ಲ ಮರೆ, ನೋಡಿ ಮೇಡಮ್, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳ ತಾನೆ? ಕೇಳಿ. ಆಂಟಿ ಅಂದ್ರೆ ಅಂದ ಚಂದದ ಚಕೋರಿ, ಎಲ್ಲರ ಮನಸ್ಸನ್ನು ಕೇಳ್ಕೋ ಕಿಶೋರಿ, ಹುಡುಗರಿಗೆ ಉತ್ಸಾಹ ತುಂಬೋ ಊರ್ವಶಿ, ಭೂಲೋಕದ ರಂಬೆ, ಹಾಗೆ ಹೀಗೆ ಅಂತ ಹೆಸರು ಮಾಡಿದ ನೀವು ಈ ರೀತಿ ಡಲ್ಲ ಕೂತ್ಕೊಂಡ್ರೆ ಇಡೀ ದೇಶಕ್ಕೆ ಮಂಕು ಕವದಾಗತ್ತೆ ಅಲ್ಲ ಮೇಡಮ್? ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬೇಕು ಅಂತ ಹೇಳಿದ ನೀವು ಈ ರೀತಿ ಡಲ್ ಆಗಿರೋದಕ್ಕೆ ಕಾರಣ ಏನು? ಅದೇನು ಅಂತ ಹೇಳ್ತೀರಾ? ಅದೇನು ಅಂತ ಹೇಳಿದ್ರೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ನಾನ್ ನೋಡೋರ್ ಕಣ್ಣಿಗೆ ದೊಡ್ಡ ಹಬ್ಬ ಕಾಣ್ತೀನಿ, ಆದ್ರೆ ನನ್ನ ಜೀವನ ಪೂರ್ತಿ ಒಬ್ಬೆ ಕೌದ್ಕೊಂಡಿದೆ. ಮಬ್ಬು ತುಂಬಿರೋ ನಿಮ್ಮ ಜೀವನದಲ್ಲಿ ದೀಪ ಬೆಳಗೋ KEB ಆಫೀಸರ್ ನಾನಾಗ್ತೀನಿ. ನನಗೊಬ್ಬ ವೈರಿ ಇದ್ದಾನೆ. ಅರೆ, ನಿಮಗೂ ವೈರಿನ? ಅವನೇ ಅವನಪ್ಪ, ಅವನು ಮುಟ್ಟಾಳ? ಎಸ್, ನಿಜವಾಗ್ಲೂ ಅವನು ಎಲ್ಲ ವಿಧದಲ್ಲೂ ಮುಟ್ಟಾಳಾನೆ. ಅವನ ಕೈ ಏನೂ ಆಗಲ್ಲ. ಮೊದ್ಲವನು ನನ್ನ ಎಸ್ಟೇಟ್ ನಲ್ಲಿ ಅಕೌಂಟೆಂಟ್ ಆಗಿದ್ದ. ಅವನಿಗೆ ಚಂಪಾ ಅಂತ ಸುಂದರವಾದ ಹೆಂಡತಿ ಇದ್ದಾಳೆ. ಎಸ್ಟೇಟ್ ಓನರ್ ಆಗ್ಬೋದು. ಒಂದು ಹೆಣ್ಣ ಈ ರೀತಿ ಮಾತಾಡೋಕೆ ನಾಚೆ ಅಲ್ಲ ನಿನಗೆ? ನನ್ನ ಹೆಂಡತಿ ನಿನ್ನ ಹಾಗೆ ನಡತೆಗೆಟ್ಟವಳಲ್ಲ, ಗುಣವಂತೆ, ಸೌಭಾಗ್ಯವತಿ. ನಾನು ನನ್ನ ಹೆಂಡತಿ ಈಗಲೂ ಚೆನ್ನಾಗೇ ಇದ್ದೀವಿ. ಬೇಡ ಅಂದ್ರೆ ಬಿಟ್ಬಿಡು, ಸುಮ್ನೆ ಟೆನ್ಷನ್ ಯಾಕೆ ತಗೋತೀಯ? ಮನುಷ್ಯರಿಗೆ ಒಳ್ಳೇದ್ ಮಾಡೋದ್ ನಮ್ ಧರ್ಮ. ಇದು ಒಳ್ಳೇದಾಗ್ಲಿ ಅಂತ ಹೇಳೋ ಮಾತಲ್ಲ, ನಮ್ಮ ಸಂಸಾರನ ಹಾಳು ಮಾಡ್ಬೇಕಂತಿರೋ ಮಾತು. ನೋಡು, ನಿನ್ ಕೆಲ್ಸಾನು ಬೇಡ, ನಿನ್ ಸವಾಸನೂ ಬೇಡ. ನೀನ್ ಇಟ್ಕೊಂಡು ನನ್ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನನಗ್ ಸೇರ್ಬೇಕಾಗಿರೋ 150 ಎಕರೆ ಜಮೀನ್ಗೆ ನನ್ನ ಗಂಡ ಜೊತೆಲಿ ಬಂದ್ ಸೈನ್ ಮಾಡಿದ್ರೇನೆ ನನ್ನ ಹೆಸರಿಗೆ ರಿಜಿಸ್ಟರ್ ಆಗತ್ತೆ ಅಂತ ಕ್ಲಾಸ್ ಹಾಕಿದಾನೆ. ಹಾಗಾದ್ರೆ ನಿಮ್ಮ ಯಜಮಾನರು ಇಲ್ಲಿ ಬರ್ತಾರೆ ಎಂದಾಗಾಯ್ತು. ಬಹಳ ಸಂತೋಷ. ಆ ಜಮೀನು ನನಗ್ ಸಿಗಬಾರ್ದು ಅನ್ನೋದೇ ಅವನ ಉದ್ದೇಶ. ಒಂದ್ ಕೆಲಸ ಮಾಡಿ, ನಿಮ್ಮ ಯಜಮಾನರು ಇಲ್ಲಿ ಕರೆಸ್ಬಿಡಿ, ಇಬ್ರು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡ್ಬಿಡಿ. ನನ್ನ ಗಂಡ ಜೀವಂತವಾಗಿಲ್ಲ. ವಾಸು, ನನ್ ಕತೆ ಕೇಳಿ ನಿಮ್ಗೆ ನೋವಾಯ್ತಾ? ಮೇಡಮ್, ಆದ್ರೆ ನಿಮಗ್ ನಿಮ್ಮವರು ಅಂತ ಯಾರು ಇಲ್ವಾ? ಆ ವಿಷಯ ಈಗ ಯಾಕೆ, ಟೈಮ್ ಬಂದಾಗ ಹೇಳ್ತೀನಿ. ಸಾರಿ ಮೇಡಮ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾನು ಬರ್ತೀನಿ. ವಾಸು, ಜನಾರ್ದನ್ ಅಂತ ಹೇಳಿದ್ನಲ್ಲ, ಅವನ್ ಹೆಂಡತಿ ಚಂಪಾನ ನೀನ್ ಹೇಗಾದ್ರೂ ಮಾಡಿ ಡವ್ ಹೊಡೆದು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಮೇಡಮ್, ನನಗೆ ಇವತ್ತೇ ಇಲ್ಲಿ ಕೆಲಸ ಲಾಸ್ಟಾ? ಯಾಕೆ? ಮತ್ತೇನ್ ಮೇಡಮ್, ನೀವು ಡವ್ ಗಿವು ಅಂತ ಮುಚ್ಚು ಮರ ಇಲ್ದೆ ಹೇಳ್ತಿದ್ದೀರಾ? ಅವಳನ್ನ ಹಾಗೆಲ್ಲ ಕರ್ಕೊಂಡ್ ಬರಕ್ ಆಗಲ್ಲ. ಓಕೆ ಮೇಡಮ್, ನೀವೇನು ಹೆದರಬೇಡಿ, ನಾನು ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಓಕೆ? ನಿನ್ ಕೆಲ್ಸ ಏನಿದ್ರು ಅವಳನ್ನ ಲವ್ ಮಾಡೋ ತರ ಆಕ್ಟ್ ಮಾಡೋ ಅಷ್ಟೇ. ಓಕೆ, ನೀವೇನು ಹೆದರಬೇಡಿ, ಅವಳನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಅವಳ ಅಡ್ರೆಸ್ ಹೇಳ್ತೀರಾ? ಮೇಡಮ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು? ಎಲ್ಲೋಗಿರ್ಬೋದು? ಏ ರತ್ನ, ಟವಲ್ ತಗೊಂಡ್ ಬಾರೆ, ಬೇಗ ತಗೊಂಡ್ ಬಾರೆ. ಅಯ್ಯೋ, ಬಂದೆ ಮೇಡಮ್.
ಹಾ ಏಯ್ ಸ್ವಲ್ಪ ಬೆನ್ನಚ್ಚು ಬಾರೆ, ಕೈ ಇಟ್ಕೊಳ್ಳ. ಬೇಗ. ತಲಹಾಟೆ ಸರಿಯಾಗಿ ಗುಚ್ಚೆ. ಯಾಕೆ ಮೇಡಮ್ ಹೀಗಂತೀರಾ? ನಾನು ನಿಮ್ ಪರ್ಸನಲ್ ಸೆಕ್ರೆಟರಿ. ನಿಮ್ಮ ಹತ್ರ ಎಲ್ಲಾ ತರದ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದೀನಿ. ಜನಾರ್ದನ್ ಹೆಂಡತಿನ ಈಗಾಗ್ಲೇ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ವಾಸು, ನೀನು ನೀವ್ ಹೇಳ್ದಾಗೆ ಪಾಪ ಆ ಜನಾರ್ದನ್ ಅವನ ಹೆಂಡತಿನ ಮನೆಯಲ್ಲಿಟ್ಟು ಬೀಗ ಹಾಕೊಂಡು ಹೋಗ್ತಿದ್ದಾನೆ. ಅವನಿಗೆ ಬದುಕೋ ವಿಧಾನ ಗೊತ್ತಿಲ್ಲ. ಅವನ್ ಹಾಳಾಗಿದ್ದು ಅಲ್ದೆ ಅವನ್ ಹೆಂಡತಿನೂ ಹಾಳು ಮಾಡ್ತಿದ್ದಾನೆ. ಅದನ್ನ ನಾನ್ ಹೇಳಿದಕ್ಕೆ ನನ್ ಮೇಲೆ ತಿರುಗಿ ಬಿದ್ದ. ಅವನ ವಿಷಯ ಬಿಡಿ, ನಮ್ಗೆ ಅವನ್ ಹೆಂಡತಿ ಬೇಕು. ಮೊದಲು ಅವನ ವೀಕ್ನೆಸ್ ಏನು ಅಂತ ನಾನ್ ತಿಳ್ಕೊಂಡ್ ಬರ್ತೀನಿ. ಮೊದ್ಲು ಆ ಕೆಲ್ಸ ಮಾಡು. ಸರಿ ಮೇಡಮ್, ನಾನು ಹೇಗಾದ್ರೂ ಮಾಡಿ ಅವಳನ್ನ ಡವಡಿತೀನಿ. ಐ ಮೀನ್ ಡವಡಿಯ ತರ ಆಕ್ಟ್ ಮಾಡಿ ಅವಳನ್ನ ಅಡ್ಜಸ್ಟ್ ಮಾಡಿ ಕರ್ಕೊಂಡ್ ಬಂದು ನಿಮ್ಮ ಹತ್ರ ಬಿಡ್ತೀನಿ. ಕೊಡೋ ಫೋನ್. ಹಲೋ, ಯಾರು? ನಾನು ಆಂಟಿ. ಆಂಟಿನಾ? ಆಂಟಿ ಎಸ್ಟೇಟ್ ಓನರ್. ನಿಜವಾದ ಆಂಟಿನಾ ಮೇಡಮ್? ಹಾ ಹಾ, ನಾನೇ ಮಾತಾಡ್ತಿದ್ದೀನಿ. ಮೇಡಮ್ ನಾನು ಏನಯ್ಯ, ನಿಮ್ ಮನೇಲಿ ಹೆಸರಿಟ್ಟಿಲ್ವಾ ನಿಂಗೆ? ರಾಜೀವಪ್ಪ ಮೇಡಮ್. ರಾಜೀವಪ್ಪನಾ? ಸರಿ ಹೇಳು. ನಿಮ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನದು? ನೀವು ನಿಮ್ಮ ಯಜಮಾನರು ಬಂದು ಸೈನ್ ಮಾಡಿದ್ರೆ ನಿಮ್ಮ ಆಸ್ತಿ ನಿಮ್ಗೆ ಸಿಗುತ್ತೆ ಮೇಡಮ್. ಮೇಡಮ್ ಹಲೋ ಹಲೋ. ಏನ್ ಮೇಡಮ್? ವಾಸು, ಅವನಿಗೆ 100 ವರ್ಷ ಆಯುಸ್ಸು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ನನ್ ಜಮೀನ್ ವಿಷಯದಲ್ಲಿ ಗಲಾಟೆ ಮಾಡಿದ್ನಲ್ಲ ಅವನೇ. ನೆಕ್ಸ್ಟ್ ವೀಕ್ ಬರ್ತಾನಂತೆ. ಅಯ್ಯೋ ಬರ್ಲಿ ಬಿಡಿ. ಅವನ್ ಬಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಮತ್ ಯಾಕೆ ನಿಮ್ ಮುಖಾನ ಈ ರೀತಿ ಡಲ್ ಮಾಡ್ಕೊಂಡಿದ್ದೀರಾ? ಅವನ್ ಬಂದಾಗ ನನ್ ಜೊತೆಲಿ ನನ್ ಗಂಡ ಇರ್ಬೇಕು. ಸರಿ, ನನ್ ಗಂಡ ಸತ್ತೋಗಿದ್ದಾನೆ ಅಂತ ಡೆತ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ ಅಷ್ಟೇ. ನನ್ ಗಂಡನ್ ಜೊತೆ ಸಂಸಾರ ಮಾಡ್ತಾ ಇದೀನಿ ಅಂತ ಎಲ್ರು ಅನ್ಕೊಂಡಿದ್ದಾರೆ. ಈಗ ಅವ್ರು ಸತ್ತಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಅದೇ ಒಂದ್ ದೊಡ್ಡ ರಿಸ್ಕ್ ಆಗತ್ ವಾಸು. ಛೇ, ನನ್ನ ಮಕ್ಕಳು ನಿಮ್ಮನ್ನ ಎಂತ ಸಿಕ್ಕಿಸ್ಬಿಟ್ರು. ಈಗ ಏನ್ ಮಾಡ್ತೀರಾ ನೀವು? ಈಗ ಅರ್ಜೆಂಟ್ ಆಗಿ ನಂಗೊಂದ್ ಹಸ್ಬೆಂಡ್ ಬೇಕಲ್ಲ. ಅದಕ್ಕೇನಂತೆ, ನನಗೆ ಮದುವೆ ಮಾಡ್ಕೊಳಕ್ ಒಂದ್ ಗಂಡು ಬೇಕು ಅಂತ ಆ ಪೇಪರ್ ಅಲ್ಲಿ ಹಾಕ್ಸಿ. ಜೋಕ್ ಮಾಡ್ತಾ ಇದ್ಯಾ? ಎಲ್ರಿಗೂ ಗೊತ್ತಾಗ್ಲಿ ಅಂತ ಪೇಪರ್ ಅಲ್ಲಿ ಹಾಕ್ಸೊಂತಿದ್ಯಾ? ಅಯ್ಯೋ ಹೌದಲ್ಲ, ಈಗ ಏನ್ ಮಾಡೋದು? ಏನ್ ಮಾಡೋದೀಗ? ಹಾ, ಒಂದ್ ಐಡಿಯಾ. ನೀನು ಕರೆಕ್ಟ್. ನೀನು ಬಾಸು. ಯಾವ ನೀನು? ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊಳ್ದೆ ಓಡ್ ಹೋಗ್ತಿದ್ದಾನೆ. ಹಲೋ, ಅರ್ಜುನ್ ಅವರಾ? ನಾನು ನಂಗೆ ಅರ್ಜೆಂಟಾಗಿ ಒಂದು ಹಸ್ಬೆಂಡ್ ಬೇಕು.